ಸೊ ಜುಕಿನಿ ಇಟ್ಕೋಬೇಕು. ಜುಕಿನಿ ಒಂದ್ ರೌಂಡ್ ಅದನ್ನ ಟಾಸ್ ಮಾಡ್ಕೋಬೇಕು. ಓಕೆ ಓಕೆ. ಸರ್ ಆದ್ಮೇಲೆ ಸ್ಲೋ ಆಗಿ ಕುಕ್ ಆಗಕ್ ಬಿಡ್ಬೇಕು. ನಮ್ ಮೇನ್ ಐಟಮ್ ಪಾಸ್ತಾ. ಅದಕ್ಕೆ ಯಾಕೆ ಇಷ್ಟು ಮಕ್ಕಳು ಲೈಕ್ ಮಾಡ್ತಾರೆ, ಎಲ್ಲರೂ ಪಾಸ್ತಾ ಬೇಕು ಬೇಕು ಅಂತ ಇರ್ತಾರೆ. ಎಲ್ಲ ಹೋಟೆಲ್ಗಿಂತ ಸಸ್ತಾ ಇಲ್ಲಿ ಪಾಸ್ತಾ. ಆಹಾ ಬಹಳ ಇಷ್ಟ ಈ ಪಾಸ್ತಾ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಧ ಮಮ ಗರಿ ಧನಿ ರೆ ಸರಿ ಓಂ ತನ ತ. ವಿರಾಟ್ ಕೊಹ್ಲಿ ಅಭಿಮಾನಿ ಯಾರಿಲ್ಲ ರೀ. RCB ನೋಡಿ ಇಲ್ಲಿ ಹಿಂದೆ ಈ ಸರಿ ಒಂದು ದೊಡ್ಡ ಹಂಗಾಮ ಇದು. ನಮಗೆ 18 ವರ್ಷ ಕಾದಿರೋದು ಅಲ್ವಾ? ಅವ್ರ ನಂಬರು 18. ನಾವು ದೀಪಕ್ ಅವರಿದ್ದಾರೆ ಸರ್, ನಮಸ್ಕಾರ. ಮಾಲೀಕರು ಸರ್. 18 ಅನ್ನೋ ವರ್ಡು ಇವತ್ತು ಹುಡುಗ ಗಲ್ಲಿ ಗಲ್ಲಿ ಎಲ್ಲ ಆಡ್ತಿರ್ಲಿ ಕ್ರಿಕೆಟ್, ಅವ್ರಿಗೆಲ್ಲರಿಗೂ ಗೊತ್ತು. ಹೌದು ಸರ್. ಹೋದ್ಸತಿ ನೀವು ಮಾಡಿದ್ದು ಅದ್ಭುತ ಗ್ರೀನ್ ಪಾಲಕ್ ಇದಿತ್ತಲ್ಲ ಮೊಮೋ, ಎಷ್ಟು ಚೆನ್ನಾಗಿತ್ತು ಅಂದ್ರೆ. ಅದೇ ರೀತಿ ಬೀಟ್ರೂಟ್ ಇಂದು ಮೊಹಮ್ಮದ್ ತೋರಿಸಿದ್ರಿ, ಪನ್ನೀರ್ ಮೊಹಮ್ಮದ್ ತೋರಿಸಿದ್ರಿ. ಹೌದು ಹೌದು. ಇಲ್ಲಿ ಪ್ರತಿಯೊಂದು ಡಿಶಸ್ಸು ವಿರಾಟ್ ಕೊಹ್ಲಿ ಅವರು ಅದು ಲೈಕ್ ಮಾಡೋವಂಥದ್ದು ಇರ್ತದೆ. ಇವತ್ತು ಅವ್ರು ಪಾಸ್ತಾ ಕೂಡ ಲೈಕ್ ಮಾಡ್ತಾರೆ, ವೆಜ್ ಸಾಸ್, ವೈಟ್ ಸಾಸ್ ಪಾಸ್ತಾ ಅಲ್ವಾ ಸರ್? ಇವತ್ತು ಅದು ವೈಟ್ ಸಾಸ್ ಪಾಸ್ತಾ ನಿಮ್ಮಲ್ಲಿ ಬಹಳ ಫೇಮಸ್. ಹೌದು ಸರ್. ಸಣ್ಣ ಸಣ್ಣ ಹುಡುಗರಿಂದ ದೊಡ್ಡ ಎಲ್ಲ ಲೈಕ್ ಮಾಡ್ತಾರೆ. ಹೌದು. ಅದು ಯಾವ ರೀತಿ ಪ್ರಿಪೇರ್ ಮಾಡ್ತೀರಿ? ಆಯ್ತು ಸರ್, ಬನ್ನಿ ನಿಮ್ಗೋಸ್ಕರ ತೋರಿಸ್ಕೊಡ್ತೀವಿ ಸೀಕ್ರೆಟ್ ನೋಡಿ. ಸೊ ಇದು ಒಂದು ವಿರಾಟ್ ಕೊಹ್ಲಿ ಥೀಮ್ ಹೋಟ್ಲು. ಸೊ ಈ ಥೀಮ್ ಹೋಟ್ಲಲ್ಲಿ ಅವ್ರಿಗೆ ಏನು ಇಷ್ಟ ಇರುತ್ತೆ ಡಿಶ್, ಆ ಡಿಶ್ನೇ ನೋಡೋಣ ನಾವು, ಅದಕ್ಕಾಗಿ ಬಂದಿರೋದು. ಸೊ ವೈಟ್ ಸಾಸ್ ಪಾಸ್ತಾ ಟೇಸ್ಟ್ ಮಾಡೋದೆಲ್ಲ ಲೈಕು, ಬಟ್ ಎಲ್ಲ ಹೋಟ್ಲಲ್ಲಿ ಆ ಥರ ಪಾಸ್ತಾ ಸಿಗಲ್ಲ. ಟೇಸ್ಟಿ ಪಾಸ್ತಾ ಕ್ವಾಲಿಟಿ ಅಂತ. ನಿಮ್ಮಲ್ಲಿ ಬಂದು ಯಾಕೆ ಟೇಸ್ಟ್ ಮಾಡಬೇಕು, ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರ್ತದೆ ಸರ್. ನೀವು ಎಂತ 5 ಸ್ಟಾರ್ ಹೋಟ್ಲಿಗೆ ಹೋದ್ರು ಯೂಶಲಿ ವೈಟ್ ಸಾಸ್, ರೆಡ್ ಸಾಸ್ಗಳನ್ನ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ನಮ್ಮಲ್ಲಿ ಆಚಾರ ಮಾಡಲ್ಲ. ಒನ್ಸ್ ದ ಆರ್ಡರ್ ಇಸ್ ಪ್ಲೇಸ್ಡ್, ಪ್ರತಿ ಸತಿ ನಾವು ಫುಲ್ ಸ್ಕ್ರಾಚ್ ಇಂದ ಹೆಂಗೆ ಪಾಸ್ತಾ ವರ್ಗು ಮಾಡ್ಕೊಡ್ತೀವಿ ಹಂಗೆ ಮಾಡ್ತೀವಿ ಸರ್. ವೈಟ್ ಸಾಸ್ ಪಾಸ್ತಾ ಏನು ಅಂದ್ರೆ ಎಲ್ಲಾರ್ಗು ತಿನ್ನಕ್ ಇಷ್ಟ. ಪ್ರಾಬ್ಲಮ್ ಏನಂದ್ರೆ ಯಾರಿಗೂ ಸರಿ ರೀತಿಯಲ್ಲಿ ಮಾಡಕ್ಕೆ ಬರೋದಿಲ್ಲ. ಏನಾದ್ರೂ ಒಂದ್ ಹೆಚ್ಚು ಕಡಿಮೆ, ಏನಾದ್ರೂ ಒಂದ್ ಎಡವಟ್ಟು ಮಾಡ್ಬಿಡ್ತಾರೆ. ಹಂಗಾಗಿ ಜಾಸ್ತಿ ನೀವು ಎಲ್ಲಾ ಕೆಫೆ ಅದು ಇದು ನೋಡಿ ಯಾರಾದ್ರೂ ಪಾಸ್ತಾನೇ ಇರತ್ತೆ ಟೇಬಲ್ ಮೇಲೆ. ಹೌದೌದು, ಪಾಸ್ತಾ ಇರುತ್ತೆ, ಬಟ್ ಎಲ್ಲ ಕಡೆಗೂ ಚೆನ್ನಾಗಿರಲ್ಲ ಟೇಸ್ಟ್. ಹೌದು. ಅದಕ್ಕೆ ಈಗ ನಾವು ಮನೇಲೇನೆ ಸಿಂಪಲ್ ರೀತಿಲಿ ಮನೇಲಿ ಹೇಗೆಲ್ಲ ಮಾಡ್ಕೋಬಹುದು ಒಳ್ಳೆ ಟೇಸ್ಟ್ ಅಲ್ಲಿ ನಾವು ತೋರಿಸ್ಕೊಡ್ತೀವಿ. ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ? ಹೌದು. ನಮ್ಗೆ ಅದು ನೋಡಿದ ತಕ್ಷಣ ಆಗ್ಲೇ ಅದು ಔಟ್ಪುಟ್ ಹೆಂಗಿರುತ್ತೆ ಅಂತ ಈಗಲೇ ಕಲ್ಪನೆಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹೌದು. ಮಕ್ಕಳಿಗಂತೂ. ಇವತ್ತು ಎಷ್ಟು ಅಳತೆ ಮಾಡ್ತಿದೀವಿ ಸರ್? ಇವತ್ತು 1 ಪೋರ್ಷನ್ ಒಬ್ರಿಗೆ ಎಷ್ಟು ಸಫಿಶಿಯಂಟ್ ಇದೆ ಅಷ್ಟು ಪಾಸ್ತಾ ಮಾಡ್ಕೊಡ್ತೀವಿ. ಒಂದು ಪೋರ್ಷನ್ ಎಲ್ಲ ಇಟ್ಕೊಂಡಿದ್ದೀರಿ. ಇದೇನ್ ಸರ್ ಇದು? ಸರ್ ಇದು 100 ಗ್ರಾಮ್ ಬಾಯ್ಲ್ಡ್ ಪಾಸ್ತಾ. ಹೆಂಗೆ ಇದು ಪ್ಯಾಕೆಟ್ ಅಲ್ಲಿ ಬರತ್ತಲ್ಲ, ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದ್ 10 ಮಿನಿಟ್ಸ್ ಬಾಯ್ಲ್ ಮಾಡಿ ತಕೊಂಡ್ಬಿಡ್ಬೇಕು. ಇದು 200 ಗ್ರಾಮ್ ಮಿಲ್ಕ್. 200 ml ಮಿಲ್ಕ್. ಓಕೆನಾ? ಇದು ಬ್ಲಾಕ್ ಪೆಪ್ಪರ್, ಸಾಲ್ಟ್, ಇದು ಜುಕಿನಿ ಅಂತ ಗ್ರೀನ್ ಮತ್ತೆ ಯೆಲ್ಲೋ ಕಲರ್ದು ಇದೆ. ಅದೆಲ್ಲ ಸಿಗುತ್ತೆ ಸರ್ ಅದು? ಈಗ ಎಲ್ಲಾ ಕಡೆ ಸೂಪರ್ ಮಾರ್ಕೆಟ್ ಎಲ್ಲಾ ತರಕಾರಿ ಸಿಗತ್ತೆ. ಜುಕಿನಿ ಅಂತ ಕೇಳಿ. ಹೌದು. ಓಕೆ. ಸೊ ಜುಕಿನಿ ಇಟ್ಕೋಬೇಕು. ಜುಕಿನಿ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಗೆ ಒಳ್ಳೆ ಫ್ಲೇವರ್ ಕೊಡ್ತದೆ. ಓಕೆ ಓಕೆ. ಇದು ಬ್ರಾಕೊಲಿ ಎಲ್ಲಾ ಕಡೆ ಸಿಗ್ತದೆ, ಹೆಲ್ದಿ. ಇದು ರೆಡ್ ಕ್ಯಾಪ್ಸಿಕಮ್, ಇದು ಪಾರ್ಸ್ಲೆ ಅಂತ. ಇವೆಲ್ಲ ಡ್ರೆಸ್ಸಿಂಗ್ ಗೆ ಪ್ಲೇಟಿಂಗ್ ಮಾಡ್ತೀವಿ. ಪಾರ್ಸ್ಲೆ. ಓಕೆ. ಆಲಿವ್ಸ್, ಚಿಲ್ಲಿ ಫ್ಲೇಕ್ಸ್ ಎಲ್ಲಾ ಕಡೆ ಇರತ್ತೆ ಯೂಶಲಿ. ಬಟರ್, ಆರಿಗ್ಯಾನೋ, ಚೀಸ್, ಮೈದಾ, ಫ್ರೆಶ್ ಕ್ರೀಮ್. ಅಮೂಲ್ ಫ್ರೆಶ್ ಕ್ರೀಮ್. ಗಾರ್ಲಿಕ್ ಬ್ರೆಡ್ ಇದ್ರೆ ಆಪ್ಷನಲ್, ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಸರ್ ಪ್ರಿಪರೇಷನ್ ಹೆಂಗೆ ಸ್ಟಾರ್ಟ್ ಮಾಡೋದು ಈಗ? ಬನ್ನಿ ಸರ್ ನೋಡೋಣ. ಸರ್ ಮೊದಲನೇದಾಗಿ ಫಸ್ಟ್ ನಾವು ತೆಗೆದಿಟ್ಕೊಂಡಿರೋ ವೆಜಿಟೇಬಲ್ಸ್ ನ ಟಾಸ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದ್ ಸಣ್ಣ ಪೀಸ್ ಬಟರ್, ಒಂದ್ ಸ್ಮಾಲ್ ಪೀಸ್ ಬಟರ್, ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಫಸ್ಟ್. ಅದ್ ಮೆಲ್ಟ್ ಆಗ್ತಾ ಇದ್ದಂಗೆ ನಮ್ ವೆಜಿಟೇಬಲ್ಸ್ ಫಸ್ಟ್ ಇದೆಲ್ಲ ಜುಕಿನಿ ಅಂದ್ರೆ ಎಲ್ಲೋ ಜುಕಿನಿ, ನಾರ್ಮಲ್ ನಮ್ ಬ್ರಾಕೊಲಿ ಎಲ್ಲ ಕಡೆ ಸಿಗತ್ತೆ, ಹೆಲ್ದಿ ಕೂಡ. ಇದು 4 ಪೀಸ್, ಇದು 4 ಪೀಸ್, ಎಲ್ಲ 4 ಪೀಸ್, ಎಲ್ಲ 4 ಪೀಸ್. ಗ್ರೀನ್ ಜುಕಿನಿ ಇದನ್ನೆಲ್ಲ ಬಟರ್ ಹಾಕಿ ಒಂದ್ ರೌಂಡ್ ಅದನ್ನ ಟಾಸ್ ಮಾಡ್ಕೋಬೇಕು.
ಸರ್ ಇದೇ ಸ್ಟವ್ ಮೇಲೆ ಮಾಡ್ಬೇಕಾ ನಾರ್ಮಲ್ ಸ್ಟವ್ ಮೇಲೆ ಮಾಡ್ಬೋದು? ನಾರ್ಮಲ್ ಆಗು ಮಾಡ್ಬೋದು ಸರ್. ಇದಕ್ಕೆ ಸ್ವಲ್ಪ ಸಾಲ್ಟ್. ಓ ಚಿಟಿಗೆ ಸಾಲ್ಟ್ ಬಿತ್ತು ನೋಡಿ, ಎಷ್ಟು ಕಲರ್ಫುಲ್ ಆಗಿ ಕಾಣ್ತದೆ ಇವಾಗಲೇ. ಸರ್ ಈಗ ಒಂದು ಸ್ವಲ್ಪ ಫ್ರೈ ಆಯಿತು. ಜುಕಿನಿ ಅಂತ ಹಾಕೊಂಡ್ರಿ, ಯಾವ ದೇಶದ ಸರ್ ಅದು? ಸರ್ ಇದು ಇಟ್ಲಿಯಿಂದ ಸೋರ್ಸ್ಡ್. ಈಗ ಆಲ್ಮೋಸ್ಟ್ ಎಲ್ಲಾ ಕಡೆ ಸಿಗತ್ತೆ ನಿಮ್ಗೆ, ಆನ್ಲೈನ್ ಪ್ಲಾಟ್ಫಾರ್ಮ್ ಜೆಪ್ಟೋ, ಬ್ಲಿಂಕಿಟ್ ಈ ತರ ಎಲ್ಲದರಲ್ಲೂ ಸಿಗತ್ತೆ. ಕಡಿಮೆ, ಒಳ್ಳೇದು ಕೂಡ. ಆಯ್ತಾ ಸರ್ ಇದು ಫ್ರೈ? ಆಯ್ತು ಸರ್, ಡನ್. ಟಾಸ್ ಆಗಿದೆ, ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಟಾಸ್ ಆಗಿದೆ. ನೆಕ್ಸ್ಟ್ ಸರ್ ಈಗ ಸಾಸ್ ಪ್ರಿಪರೇಷನ್ ಮಾಡೋಣ. ಮತ್ತೆ ಬೆಣ್ಣೆ. ಪ್ರತಿ ಹಂತಕ್ಕೂ ಈಗ ನೋಡಿ 2.5 ಕ್ಯೂಬ್. ಈಗ ಸ್ವಲ್ಪ ಜಾಸ್ತಿ ಬೆಣ್ಣೆ. ಇಷ್ಟು ಬಟರ್ ಮೆಲ್ಟ್ ಆದ್ಮೇಲೆ ಸರ್ ಮೈದಾ ಒಂದ್ ಸ್ವಲ್ಪ, ಇಷ್ಟು ಕಾಲ್ ಸ್ಪೂನ್ ಅಷ್ಟು ಮೈದಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಬಟರ್ ಜೊತೆ. ಲಂಪ್ಸ್ ಆಗದೆ ಇರಂಗ್ ನೋಡ್ಕೋಬೇಕು. ಲಂಪ್ಸ್ ಅಂದ್ರೆ ಈ ಸಣ್ಣ ಸಣ್ಣ ಬಬಲ್ಸ್ ತರ ಗುಳ್ಳೆ ಆಗದೆ ಇರಂಗ್ ನೋಡ್. ನೆಕ್ಸ್ಟ್ ಮಿಲ್ಕ್ ಸ್ವಲ್ಪ ಈಗ ಎಷ್ಟು ಹಾಕೊಂಡ್ವಿ? ಈ ತರ ಸ್ವಲ್ಪ ಒಂದ್ 20 ml. ಅದು ಮೈದಾ ಚೆನ್ನಾಗಿ ಕುಕ್ ಆಗಿ ಮತ್ ಲಂಪ್ಸ್ ಫಾರ್ಮ್ ಆಗದೆ ಇರೋ ತರ. ಬಟ್ ಎಲ್ಲಾ ಹಾಲು ಯೂಸ್ ಮಾಡ್ತೀವಿ ಇಷ್ಟು ತರ ಆದ್ಮೇಲೆ ಸ್ಲೋ ಆಗಿ ಕುಕ್ ಆಗಕ್ ಬಿಡ್ಬೇಕು. ಇವಾಗ ಒಂದ್ಸಲ ಒಂದ್ ಹಂತ ಕುದ್ದಿದೆ, ಈ ತರ ಸಣ್ಣ ಬಾಯ್ಲ್ ಸ್ಟಾರ್ಟ್ ಆದಾಗ ಆಗಿದೆ. ಮತ್ತೆ ಕನ್ಸಿಸ್ಟೆನ್ಸಿ ನಾವು ತಗೊಂಡಿರೋ ಅಷ್ಟು ಮಿಲ್ಕ್ ನ ಹಾಕ್ಬಿಡ್ಬೇಕು. ಓಕೆನಾ? ಇದು ಬಾಯ್ಲ್ ಆಗಕ್ ಬಿಡ್ಬೇಕು ಒಂದ್ ಸೆಕೆಂಡ್. ಹೌದಾ ಸರ್ ಈಗ ನೋಡಿ ಇಷ್ಟು ಒಂದ್ ಬಾಯ್ಲ್ ಬಂದ್ಮೇಲೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯಂಟ್ ಚೀಸ್ ಒಂದು 50 grams, ಅಥವಾ ನಿಮ್ಗೆ ಯೂಶಲಿ ಸ್ಲೈಸ್ ಚೀಸ್ ಅಂತ ಸಿಗತ್ತಲ್ವಾ, ಅದನ್ನ 2 ಚೀಸ್ ಸ್ಲೈಸ್ ಹಾಕೊಂಡ್ಬಿಡಿ. ಪರ್ಫೆಕ್ಟ್. ಯಾವ್ದೇ ರೀತಿ ನಿಮ್ಗೆ ಇದೇ ಇರಲ್ಲ. ಹೊಸಬ್ರಿಗಂತೂ ಇನ್ನ ಈಸಿ. ಸರ್ ಇದು ಬೇಸಿಕ್ಲಿ ನಾವು ಸಾಸ್ ಪ್ರಿಪೇರ್ ಮಾಡ್ತಾ ಇದೀವಿ ಫ್ರೆಶ್ ಆಗಿ. ಹೌದು, ಇದು ಸಾಸ್ ಪ್ರಿಪೇರ್ ಮಾಡಿ ಇಟ್ಕೋಬೇಕು ನೀವು. ಪಾಸ್ತಾಗೆ ಮೇನ್ ಬೇಸ್ ತರ. ಸೊ ಇದು ರೆಡಿ ಆಗಿದೆ ಇಲ್ಲಿ. ಸರ್ ಈಗ ನೋಡಿ, ಈ ತರ ನಾವು ಹಾಕಿರೋ ಚೀಸ್ ಮೆಲ್ಟ್ ಆಗಿ ಒಂದ್ ಬಾಯ್ಲ್ ಬಂದ್ಮೇಲೆ ಎಲ್ಲ ಐಟಮ್ಸ್ ಹಾಕೊಳ್ಳೋದು. ಉಪ್ಪು 2 ಪಿಂಚ್ ಹಾಕಿದ್ರೆ ಆಯ್ತು. 2 ರಿಂದ 3 ಪಿಂಚ್. ಸ್ವಲ್ಪ ಬ್ಲಾಕ್ ಪೆಪ್ಪರ್, ಸ್ವಲ್ಪ ಅಂದ್ರೆ ಒಂದ್ ಚಿಟಿಕೆ ಸಾಕು. ಯೂಶಲಿ ಪಾಸ್ತಾ ಎಲ್ಲ ಸ್ಪೈಸಿ ಇರೋದಿಲ್ಲ. ಆ ಕ್ರೀಮಿ ಟೆಕ್ಸ್ಚರ್ ಇಂಡಿಯನ್ ಸ್ವಲ್ಪ ಸಪ್ಪೆ ತಿನ್ನಲ್ಲ. ಇದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಒಂದ್ 2 ಪಿಂಚ್, ಮತ್ತೆ 3 ಪಿಂಚ್ ಅಷ್ಟು ಆರಿಗ್ಯಾನೋ ಕಾಳು ನಿಮ್ಗೆ ಎಲ್ಲಾ ಕಡೆ ಸಿಗತ್ತೆ, ಎಲ್ಲಾ ಕಡೆ ಇರತ್ತೆ. 3 ಪಿಂಚ್. ಇದನ್ನೆಲ್ಲ ಚೆನ್ನಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಂಡ್ ಇದು ಬಾಯ್ಲ್ ಆಗ್ತಾ ಇರ್ಬೇಕಾದ್ರೆ ನಮ್ ಮೇನ್ ಐಟಮ್ ಪಾಸ್ತಾ. 100 ಗ್ರಾಮ್ ಇರ್ಬೋದು. ಹೌದು ಸರ್, 100 ಗ್ರಾಮ್ ಪಾಸ್ತಾ 1 ಪೋರ್ಷನ್. ಈಗ ನೀವು ಹಾಕಿರೋ ಪಾಸ್ತಾ ಈ ತರ ಒಂದ್ಸರಿ ಸಬ್ಮರ್ಜ್ ಆಗ್ಬೇಕು ಸಾಸ್ ಅಲ್ಲಿ. ಈಗ ಇದನ್ನ 2 minutes ಬಾಯ್ಲ್ ಆಗಕ್ ಬಿಡ್ಬೇಕು. ಚೀಸ್ ಕ್ರೀಮ್ದು ಎಲ್ಲಾ ಫ್ಲೇವರ್ ಹಿಡ್ಕೊಳ್ತದೆ. ನೋಡಿ ಈಗ ಈ ತರ ಬಾಯ್ಲ್ ಆದ್ಮೇಲೆ ನಿಮಗ್ ಕಾಣತ್ತೆ ಫುಲ್ ಕ್ರೀಮಿ ಆಗಿ ಆಗೋಗಿರತ್ತೆ. ಅದು ಗಟ್ಟಿಗೆ ಇದಾಗ ಇಷ್ಟೊತ್ತಿಗೆ ಪಾಸ್ತಾ ಎಲ್ಲ ಫ್ಲೇವರ್ಸ್ ನ ಹಿಡಿದು ಇಟ್ಕೊಂಡಿರ್ತದೆ. ಈಗ ನೆಕ್ಸ್ಟ್ ಸ್ಟೆಪ್ ನಾವು ಅವಾಗ್ಲೇ ಟಾಸ್ ಮಾಡಿರ್ತಕ್ಕಂತ ವೆಜೀಸ್ ನ ಹಾಕೋದು. 15 ನಿಮಿಷ ಆಯ್ತು ಕರೆಕ್ಟ್, ಅಷ್ಟೇ ಅಲ್ಲ, ರೆಡಿ ಆಗ್ಬಿಡ್ತು. ಒಂದ್ ಸಣ್ಣದಾಗಿ ಇದನ್ನ ಸ್ಲೋ ಆಗಿ ತಿರ್ಗಿಸ್ಕೊಳ್ಬೇಕು. ಪಾಸ್ತಾ ನೋಡಿ ರೆಡಿ ಆಯ್ತು. 1 ನಿಮಿಷ ವೆಜಿಟೇಬಲ್ಸ್ ಆದ್ಮೇಲೆ 1 ರೌಂಡ್ ಸ್ಟಿರ್ ಮಾಡಿದ್ಮೇಲೆ ನೋಡಿ ನಿಮ್ಗೆಲ್ಲಾ ಕಡೆ ಸಾಸ್ ಬಿಟ್ಟಿದೆ, ಅಂದ್ರೆ ಚೆನ್ನಾಗಿ ಕೂಡ್ಕೊಂಡಿದೆ. ಸ್ವಲ್ಪ ಫ್ರೆಶ್ ಕ್ರೀಮ್ ಎಲ್ಲಾ ಕಡೆ ಸಿಗತ್ತೆ. ಇದು ಲಾಸ್ಟ್ ಅಲ್ಲಿ. ಇದಾದ್ಮೇಲೆ ಹೀಟ್ ಇಂದ ತೆಗೆದ್ಬಿಡ್ಬೇಕು. ಕ್ರೀಮ್ ಹಾಕಾದ್ಮೇಲೆ ಯಾವ್ದೇ ಅಡಿಗೆಗೂ ಬಾಯ್ಲ್ ಮಾಡಬಾರ್ದು ಅದನ್ನ. ಅಷ್ಟೇ. ಈಗ ರೆಡಿ ಆಯ್ತು. ಪ್ಲೇಟಿಂಗ್ ಹೋಗೋಣ. ಸರ್ವಿಂಗ್. ಅದಕ್ಕೆ ಇಷ್ಟು ಮಕ್ಕಳು ಲೈಕ್ ಮಾಡ್ತಾರೆ, ಎಲ್ಲರೂ ಪಾಸ್ತಾ ಬೇಕು ಅಂತ ಇರ್ತಾರೆ. ಕ್ರೀಮಿ ಜ್ಯೂಸಿ ಪಾಸ್ತಾ 18th ಕಾಫಿ ಹೌಸ್ ಅಲ್ಲಿ ರೆಡಿ ಆಯ್ತು ಇವತ್ತು. ವೀಕ್ಷಕರೇ, ನನಗೆ ಈ ತರದ ಒಂದು ರೆಸಿಪಿ ಬಹಳ ವಿರಳ, ಎಲ್ಲೂ ನೋಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ.
ನೀವು ನೋಡಿದ್ರೆ ಕಾಮೆಂಟ್ ಹಾಕಿ. ಇದು ಮಾತ್ರ ನನಗೆ ಫಸ್ಟ್ ಟೈಮ್ ಪಾಸ್ತಾ ರೆಸಿಪಿ ಸಿಕ್ಕಿದೆ, ಅದ್ಭುತವಾಗಿ. ಪಾಸ್ತಾನ ಈಗ ಪ್ಲೇಟ್ ಹಾಕೊಂಡಿದ್ವಿ. ಹಾ. ಇದನ್ನ ಇನ್ನ ಚೆನ್ನಾಗಿ ಇನ್ನ ಅಟ್ರಾಕ್ಟಿವ್ ಮಾಡೋದಕ್ಕೆ ಹಾ. ಒಂದ್ 2-3 ಐಟಮ್. ಆಲಿವ್ಸ್ ಅಂತ ಸುಮ್ನೆ ಡೆಕೋರೇಷನ್ಗೆ, ಅದು ಹುಳಿಯಾಗಿರುತ್ತಲ್ಲ. ಹುಳಿ. ಹಾ, ಆಮೇಲೆ ಪಾರ್ಸ್ಲೆ ಅಂತ ಇದು. ಪಾರ್ಸ್ಲೆ ನೋಡಿ, ಸಿಂಗಾರ ಮಾಡಿದ್ರು. ಹಾ, ಕಸ್ಟಮರ್ ಕೊಡೋ ರೀತಿಯಲ್ಲಿ ಇಟ್ರು ಇಲ್ಲಿ. ಗಾರ್ಲಿಕ್ ಬ್ರೆಡ್ ಹಾ, ಲೈಟ್ ಟೋಸ್ಟ್. ಹೌದು, ಗಾರ್ಲಿಕ್ ಬ್ರೆಡ್ ಅಂದ್ರೆ ಬಂದ್ಬಿಟ್ರೆ ನೋಡಿ, ಎಲ್ಲರೂ ಇಷ್ಟಪಡುವಂಥದ್ದೇ ಇದು ಪಾಸ್ತಾ. ನೋಡಿ ಎಷ್ಟು ಭವ್ಯತೆ ಇದೆ ಇಲ್ಲಿ. ಒಬ್ಬ RCB ಫ್ಯಾನ್ ಅಂತ ಅನ್ಕೋಬಹುದು. ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಫ್ಯಾನ್ ಕೂಡ ಇವರು. ಯುವಕರು, ದಿಬಕರು ಅದ್ಭುತವಾಗಿ ನಾವು ಕೇಳಿದ ತಕ್ಷಣ ಪಾಸ್ತಾ ರೆಡಿ ಮಾಡ್ಕೊಟ್ಬಿಟ್ರು. ಹಿಂಗೆ ತಗೊಂಡ್ರೆ ಫಸ್ಟ್ ಒಂದು ಟೇಸ್ಟ್ ಮಾಡ್ಬಿಡೋಣ. ವೈಟ್ ಸಾಸ್ ಪಾಸ್ತಾ. ವೈಟ್ ಸಾಸ್ ಪಾಸ್ತಾ ಸಸ್ತಾ. ಎಲ್ಲ ಹೋಟೆಲ್ಗಿಂತ ಸಸ್ತಾ ಇಲ್ಲಿ ಪಾಸ್ತಾ. ಆಹಾ, ಭಾಳ ಇಷ್ಟ ಈ ಪಾಸ್ತಾ ನನಗೂ ಇಷ್ಟ ಅಂತ ನೀವು ಹೇಳ್ತೀರಿ, ಅಷ್ಟು ಅದ್ಭುತವಾಗಿದೆ. ಎಲ್ಲಿ 18 ದ ಕಾಫಿ ಹೌಸ್. ಗಾರ್ಲಿಕ್ ಬ್ರೆಡ್ಡು ಇದೆ. ಯಾಕಪ್ಪ ಇಷ್ಟು ಆರ್ಡರ್ ಮಾಡ್ತಾರೆ, ಯಾಕಪ್ಪ ಇಷ್ಟು ಲೈಕ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ಟೇಸ್ಟ್ ಮಾಡಿ. ಎಲ್ಲಿ 18 ದ ಕಾಫಿ ಹೌಸ್, ಗೂಗಲ್ ಲೊಕೇಶನ್ ಅಡ್ರೆಸ್ ಇರುತ್ತೆ. ಇದನ್ನು ಟೇಸ್ಟ್ ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ಅದ್ಭುತವಾಗಿ ಅನ್ಕೊಂಡಿರಲ್ಲ. ಕೊಹ್ಲಿ ಡಿಶ್ಶು, ಇನ್ನೊಂದು ಪಾಂಡ್ಯ ಡಿಶ್, ಒಂದು ಯಾವ್ದು ಬೇಕು ಕಾಮೆಂಟ್ ಹಾಕಿ. ಸರ್, 18 ದ ಕಾಫಿ ಹೌಸಲ್ಲಿ ಸ್ಪೆಷಲ್ ಡೆಸರ್ಟ್ ಚಾಕ್ಲೇಟ್ ಮೂಸ್ ಅಂತ, ಅದು ಹೇಸಲ್ ನಟ್ ಕಪ್ ಕೇಕ್. ಇನ್ನ ತುಂಬಾ ವೆರೈಟೀಸ್ ಇದೆ. ಮೊದಲೇ ಗೊತ್ತಾಗ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.